ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ರ್ಯಾಂಡಮ್ ಆಗಿ ಲಾಗ್ ಮಾಡ್ತಿದ್ದೇನೆ. ಸ್ಪೆಷಲ್ಲಾಗಿ ಏನೂ ಇಲ್ಲ. ಇವತ್ತು ನನ್ನ ನೈಸಿದ್ದು ಸ್ಕೂಲ್ ಡೇ ಫಂಕ್ಷನ್ ಇತ್ತು. ಸೊ ಅದಕ್ಕಾಗಿ ನಾನು ಅವರ ಮನೆಗೆ ಹೋಗ್ತಿದ್ದೇನೆ, ಅಂದರೆ ನನ್ನ ನಾದಿನಿ ಮನೆಗೆ. ಸೊ ಇವಾಗ ಒಂದು 11 ಗಂಟೆಲಾಗುವಾಗ ಹೋಗಿದ್ದೆ. 1:30 ಆಗುವಾಗ ಸ್ಟಾರ್ಟ್ ಆಗ್ತದೆ ಅಂತ ನಾದಿನಿ ಹೇಳಿದರು. ಸೊ ಮುಂಚೆನೇ ಹೋಗ್ಬೇಕಲ್ವ, ಅದಕ್ಕೆ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡ್ವಿ. ಮಕ್ಕಳೆಲ್ಲ ಒಟ್ಟೊಟ್ಟಿಗೆ ಆಟ ಆಡ್ತಿದ್ರು. ನೋಡಿ, ಇವಾಗ ನೈಸಿ ರೆಡಿ ಆಗ್ತಿದ್ದಾಳೆ. ಇವಳಿಗೆ ಈಗ ಅವನಂತೆ ಡ್ಯಾನ್ಸಿಗೆ, ಇವಳಿಗೆ ಡ್ಯಾನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಮೇಯ್ನಾಗಿ ಬಂದದ್ದು. ಇವಾಗ ಇವಳನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಆ ಕಡೆ ನನ್ನ ಮಗು ಮತ್ತು ಅವರ ಮಗು ಎಲ್ಲ ಏನು ಗಲಾಟೆಲ್ಲ ಮಾಡ್ಕೊಂಡಿದ್ದೆ, ಅಂದರೆ ಮಕ್ಕಳಲ್ವ. ಸೊ ಆ ಕಡೆ ಆಟ ಎಲ್ಲ ಆಡ್ತಿದ್ರು. ಇವಾಗ ಇವಳನ್ನು ರೆಡಿ ಮಾಡಿ ಮತ್ತು ಊಟ ಎಲ್ಲ ಮಾಡಿ ನಾವು ಒಳ್ಳೆ ಸ್ಕೂಲಿಗೆ ಹೋಗಬೇಕು. ನೋಡಿ, ಇವಾಗ ಕ್ಯೂಟಾಗಿ ರೆಡಿಯಾಗಿ ನಿಂತಿದ್ದಾಳೆ ಇವಳು. ಸೊ ನಾದಿನಿ ನಮಗೆ ಗಮ್ಮತ್ತೆಲ್ಲ ಮಾಡಿದರು. ಒಳ್ಳೆ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದರು. ಅದನ್ನೆಲ್ಲ ಗಮ್ಮತ್ತು ತಿಂದು ನಾವು ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಇವಳ ಸ್ಕೂಲಲ್ಲಿ ಅಂದರೆ ಮೊಡಂಕಾಪು ಇನ್ಫ್ಯಾಂಟು ಜೇಸಸ್ ಇದೆಯಲ್ವಾ, ಅದು ಸ್ಕೂಲು. ಅವರು 1:30ಗೆ ಬರಲಿಕ್ಕೆ ಹೇಳಿದರು, ಯಾಕಂದರೆ ರಿಹರ್ಸಲ್ ಎಲ್ಲ ಮಾಡಲಿಕ್ಕೆ ಇರ್ತದಲ್ವ. ಬಟ್ ನಾವು ಹೋಗುವಾಗ ಸ್ವಲ್ಪ ಲೇಟಾಗಿತ್ತು. ರಿಹರ್ಸಲ್ ಎಲ್ಲ ಮುಗಿದು ಇವಾಗ ಸ್ಟೇಜ್ ಹತ್ರ ಹೋಗ್ತಿದ್ದಾರೆ ಮಕ್ಕಳು. ಮತ್ತು ಬೇಗ ಬೇಗ ಕಾರಿಂದ ಇಳಿದು ನಾವು ಅವಳನ್ನು ಅವರೊಟ್ಟಿಗೆ ಜಾಯಿನ್ ಮಾಡಿದ್ವಿ. ಆಮೇಲೆ ನೋಡಿ, ಇವಾಗ ಹೋಗ್ತಿದ್ದಾರೆ. ಮಕ್ಕಳೆಲ್ಲ ತುಂಬ ಕ್ಯೂಟಾಗಿ ಕಾಣ್ತಿದ್ರು. ಒಂದೊಂದು ಕ್ಲಾಸಿಗೆ ಒಂದೊಂದು ಡ್ಯಾನ್ಸ್ ಇರ್ತದಲ್ವ, ಒಂದೊಂದು ಡ್ಯಾನ್ಸ್ ಸಪ್ರೇಟಾಗಿ ಅವರಿಗೆ ಒಂದೊಂದು ಕಾಸ್ಟ್ಯೂಮ್ ಹಾಕಿರ್ತಾರೆ. ಎಲ್ಲರದ್ದು ಆಲ್ಮೋಸ್ಟ್ ಗವನ್. ತುಂಬ ಖುಷಿ ಆಯಿತು ನೋಡುವಾಗ ಮಕ್ಕಳನ್ನೆಲ್ಲ. ಎಂಟ್ರೆನ್ಸಲ್ಲಿ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ ಏನು ಕ್ರಿಸ್ಮಸ್ ಸೀಸನ್ ಅಲ್ವಾ, ಸೊ ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಎಲ್ಲ ಮಾಡಿಟ್ಟಿದ್ದಾರೆ. ನಾವು ಹೋಗುವಾಗ ಸ್ವಲ್ಪ ಲೇಟಾಗಿತ್ತು ಅನಿಸುತ್ತೆ, ಯಾಕಂದರೆ ಫಸ್ಟ್ ಚೇರಲ್ಲೆಲ್ಲ ಎಲ್ಲರೂ ಕೂತ್ಕೊಂಡಿದ್ರು. ಅಂದರೆ ನಮಗೆ ಮುಂದೆ ಕೂತ್ಕೊಂಡ್ರೆ ತುಂಬ ಕ್ಲೀನಾಗಿ ಕಾಣ್ತದೆ ಅಲ್ವ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಆಗಲಿಲ್ಲ, ಸ್ವಲ್ಪ ಮಿಡ್ಲಲ್ಲಿ ನಾವು ಕೂತ್ಕೊಂಡ್ವಿ. ಆಮೇಲೆ ಸೊ ಫಸ್ಟಿಗೆ ಬ್ಯಾಂಡೆಲ್ಲ ಆಯಿತು. ಇವಾಗ ವೆಲ್ಕಮ್ ಡ್ಯಾನ್ಸ್ ಆಗ್ತಿದೆ. ನಾನು ಯಾವುದಕ್ಕೂ ಮ್ಯೂಸಿಕ್ ಹಾಕಲಿಲ್ಲ, ಯಾಕಂದರೆ ನಾನು ಆ ಮ್ಯೂಸಿಕ್ ಹಾಕಿದರೆ ನನಗೆ ಕಾಪಿರೈಟ್ ಬೀಳ್ತದೆ. ಕಾಪಿರೈಟ್ ಬಿದ್ದರೆ ಮತ್ತು ವಿಡಿಯೋ ಡಿಲೀಟ್ ಕೂಡ ಮಾಡಲಿಕ್ಕಾಗ್ತದೆ. ಸೊ ನಾನು ಎಲ್ಲನೂ ಏನು ಅನ್ಮ್ಯೂಸಿಕ್ ಮಾಡಿದ್ದೇನೆ. ಸೊ ಎಲ್ಲ ಮಕ್ಕಳದ್ದು ತುಂಬ ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ರು. ಚಿಕ್ಕ ಮಕ್ಕಳದ್ದಂತೂ ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ನೋಡಿ, ಒಂದೊಂದಾಗಿ ವಿಡಿಯೋ ಮಾಡಿದ್ದೇನೆ. ಇಂಟ್ರೆಸ್ಟ್ ಇದ್ದವರು ನೋಡಿ, ಸ್ಕಿಪ್ ಮಾಡಬೇಡಿ. ಇವಾಗ ಮಾಡ್ತಿದ್ದೇನಲ್ವಾ, ಈ ಲಾಸ್ಟ್ ಕಾರ್ನರಲ್ಲಿ ರೈಟ್ ಸೈಡಲ್ಲಿ ಸೆಕೆಂಡ್ ಒನ್ ಇದ್ದಲ್ಲಲ್ವ, ಅದು ನನ್ನ ಐಸಿ ಫಸ್ಟಿಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ವ. ಇವಾಗ ಒಳ್ಳೆ ಡ್ಯಾನ್ಸ್ ಆಗ್ತಿದೆ. ಮೊದಲಿಗೆ ಚಿಕ್ಕ ಮಗಳದ್ದು ಡ್ಯಾನ್ಸ್ ಆಗ್ತದೆ. ಫಸ್ಟಿಗೆ ಏನು ಇದೆಲ್ಲ ಇದೆಯಲ್ವ, ಸ್ಪೀಚ್ ಎಲ್ಲ, ಅದೆಲ್ಲ ಮಾಡಲಿಲ್ಲ. ಯಾಕಂದರೆ ಫಸ್ಟಿಗೆ ಬಂದವರಿಗೆ ಬೋರ್ ಆಗಬಾರ್ದಲ್ವ, ಅದಕ್ಕೆ ಒಂದು ಏನು 3rd ಸ್ಟ್ಯಾಂಡರ್ಡ್ವರೆಗೂ ಹೀಗೆ ಡ್ಯಾನ್ಸ್ ಎಲ್ಲ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಕೂಲಿದ್ದು ಪ್ರೋಗ್ರಾಮ್, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸ್ಕಿಟ್ ಇದೆಯಲ್ವಾ, ಈ ದೊಡ್ಡವರದ್ದೊಂದು ಸ್ಕಿಟ್ ಇತ್ತು ಇದರಲ್ಲಿ. ಬೇಕಾದರೆ ಲಿಂಕ್ ಬೇಕಾದರೆ ಹೇಳಿ, ನಾನು ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಏನು ಒಂದು ಸ್ಕಿಟ್ ಮಾಡಿದರು, ಸ್ಕಿಪ್ ವಿತ್ ಡ್ಯಾನ್ಸ್. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಒಂಥರ ಮನಸ್ಸಿಗೆ ತುಂಬ ಹಿಡಿಸಿತ್ತು. ಆಮೇಲೆ ನೋಡಿ, ಲಾಸ್ಟ್ ಟೈಮ್ SLCಯಲ್ಲಿ ಸ್ಕೋರ್ ಮಾಡಿದವರಿಗೆ ಏನು ಸನ್ಮಾನ ಎಲ್ಲ ಮಾಡಿದರು. ತುಂಬ ಅಂದರೆ ತುಂಬ ರಶ್ ಇತ್ತು ಇಲ್ಲಿ.
ಮಿಡ್ಲಲ್ಲಿ ನಾವು ಇದು ಸ್ಪೀಚ್ ಆಗುವಾಗ, ಮತ್ತು ಸ್ಪೀಚ್ ಕೇಳಲಿಕ್ಕೆ ಸ್ವಲ್ಪ ಬೋರ್ ಆಗ್ತದಲ್ವಾ. ಸೊ ಅದಕ್ಕೆ ನಾನು ಸ್ವಲ್ಪ ಜ್ಯೂಸು ಐಸ್ ಕ್ರೀಮ್ ಅದನ್ನೆಲ್ಲ ತಗೊಂಡ್ವಿ. ಮತ್ತು ನೈಟ್ ಆಯಿತು, ಅಂದರೆ ಒಂದು 7 ಗಂಟೆಲ್ಲ ಆಗುವಾಗ ಪುನಃ ಸ್ಟಾರ್ಟ್ ಆಯಿತು ಡ್ಯಾನ್ಸ್. ಏನು ನೋಡಿ ಇವಾಗ ಎಷ್ಟು ಜನರಿದ್ದಾರೆ ನೋಡಿ. ಏನಂದರೆ ನಮಗೆ ನೈಟ್ ಆಗುವಾಗ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಡೇಗಿಂತ ಜಾಸ್ತಿ ನೈಟ್ ನಾವು ಸ್ಕೂಲ್ ಡೇ ಫಂಕ್ಷನ್ ಎಲ್ಲ ನೋಡ್ತೀವಿ. ನಾವು ಸ್ಕೂಲಲ್ಲಿ ಇರುವಾಗಲ್ಲ ಹಾಗೆ ನನಗೆ ಅದನ್ನೆಲ್ಲ ತುಂಬ ನೆನಪಾಗ್ತಿತ್ತು. ನಾನು ಸ್ಕೂಲಲ್ಲಿ ಆಗ್ತಿದ್ದದ್ದು ಪ್ರೋಗ್ರಾಮ್ ಎಲ್ಲ ತುಂಬ ಮಿಸ್ ಮಾಡಿಕೊಂಡೆ ಈ ಟೈಮಲ್ಲಿ. ಸೊ ಹಾಗೆ ಮತ್ತು ಇದು ನೋಡಿ ಕ್ರಿಶ್ಚಿಯನ್ ಸ್ಕೂಲ್ ಅಲ್ವಾ. ಸೊ ಶಾಂತ ಬಂದಿದ್ದರು ಆ ಸ್ಕೂಲಿಗೆ. ಅಂದರೆ ಅದೇ ಆ ಸ್ಕಿಟ್ ಎಲ್ಲ ಮಾಡಿದರು. ಸ್ಕಿಟ್ ವಿತ್ ಡ್ಯಾನ್ಸ್, ಅಂದರೆ ಮೊದಲಿಗೆ ಸ್ಟೋರಿ ಹೇಳೋದು ಮತ್ತು ಅದರ ಮಿಡ್ಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋದು. ಅದೊಂಥರ ಇಂಟ್ರೆಸ್ಟಿಂಗ್ ಆಗ್ತದೆ ನೋಡಲಿಕ್ಕೆ, ಬೋರ್ ಆಗೋದಿಲ್ಲ ಹಾಗೆ. ಆಮೇಲೆ ನಾವು ಅದೆಲ್ಲ ಆದಮೇಲೆ ಅಲ್ಲಿ ಸ್ಟೇ ಆಗಿದ್ವಿ ದಿನ ಮನೆಯಲ್ಲಿ. ನೆಕ್ಸ್ಟ್ ಡೇ ನಾವು ಬಸ್ಸಲ್ಲಿ ಇವಾಗ ಹೋಗ್ತಿದ್ದೇವೆ ನೋಡಿ. ಅಂದರೆ ನನ್ನ ಮಾವ ಇರಲಿಲ್ಲ, ಸೊ ನಾವೇ ಬಸ್ಸಲ್ಲಿ ಹೋದ್ವಿ. ಆಮೇಲೆ ನಮ್ಮದೊಂದು ಫಂಕ್ಷನ್ ಇತ್ತು, ಅಂದರೆ ಫ್ರೆಂಡ್ ಕಸಿನ್ ಹೇಳ್ಬೋದು, ಅವಳ ಮೆಹಂದಿ ಫಂಕ್ಷನ್ ಇತ್ತು. ನೆಕ್ಸ್ಟ್ ಡೇ ಅಲ್ಲಿಗೆ ಹೋದ್ವಿ. ಮಧ್ಯಾಹ್ನ ನಾವು ಮನೆಯಲ್ಲೆಲ್ಲ ಫ್ರೆಶ್ ಆಗಿ ಮತ್ತು ಮೆಹಂದಿ ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಈವ್ನಿಂಗ್ವರೆಗೂ ಇದ್ದು ಮತ್ತು ಮನೆಗೆ ಬಂದ್ವಿ. ಸೊ ಇವಾಗ ನಾವು ಅದೇ ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ತಿದ್ದೇವೆ. ಮ್ಯಾರೇಜ್ ನೈಟ್ ಇಟ್ಕೊಂಡಿದ್ರು, ಅಂದರೆ ನೆಕ್ಸ್ಟ್ ಡೇ. ಸೊ ಇವಾಗ ನಾವು ಹೋಗ್ತಿದ್ದೇವೆ, ನಾನು, ನನ್ನ ಅತ್ತೆ, ಮಾವ ಮತ್ತು ನನ್ನ ಮಗಳು, ನನ್ನ 4 ಜನ ಹೋಗ್ತಿದ್ದೇವೆ. ಜನಪ್ರಿಯ ಗಾರ್ಡನಲ್ಲಿ ಮದುವೆ ಇತ್ತು. ಮತ್ತು ಫಸ್ಟಿಗೆ ಹೋದಾಗ ಒಂದು ಜ್ಯೂಸ್ ಕುಡಿಲೇಬೇಕಲ್ವಾ. ಸೊ ಜ್ಯೂಸ್ ಕುಡಿಯುವ ಅಂತ ಹೋದ್ವಿ. ನಾವು ಹೋಗುವಾಗ ಒಂದು 7 ಗಂಟೆಲ್ಲ ಆಗಿರಬೇಕು. ನಿಖಾ ಏನೂ ಆಗಿರಲಿಲ್ಲ, ಹೋಗುವಾಗ ಆಗ್ತಾ ಇತ್ತು. ಸೊ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡ್ವಿ. ಅಂದರೆ ಇದು ನನ್ನ ನಾದಿನಿ ಫ್ಯಾಮಿಲಿದ್ದು ಫಂಕ್ಷನ್, ಮತ್ತು ಅವಳ ಫ್ರೆಂಡು ಕೂಡ ಕಜಿನ್ ಫ್ರೆಂಡ್ ಥರ ಇದ್ದಾಳೆ ನೋಡಿ. ನನ್ನ ನೆಪ್ಯೂ ರೆಡಿಯಾಗಿದ್ದಾನೆ ಇವಾಗ. ಫುಲ್ ಅವನು ಸಪೂರಾಗಿ ಬಿಟ್ಟಿದ್ದಾನೆ, ತುಂಬ ಕ್ಯೂಟಾಗಿದ್ದ, ಅಪ್ಪ ಇದ್ದ. ಇವಾಗೇನು ಸೈಕಲೆಲ್ಲ ಬಿಡ್ತಾ ಇದ್ದಾನೆ. ಸೊ ಹಾಗೆ ಇದು ನೋಡಿ ಒಬ್ರದ್ದು ಮತ್ತು ಜಗಳ, ಸ್ವಲ್ಪ ಕ್ಯೂಟ್ ಜಗಳ ನೋಡಲಿಕ್ಕೆ ಇಬ್ಬರದ್ದು. ಸೊ ಯಪ್ಪ, ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಈ ಮದುವೆ ರಶಲ್ಲಿ. ಯಾಕಂದರೆ ನೈಟ್ ಫಂಕ್ಷನ್ ಆದರೆ ಯಾರೂ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಬರೋದೇ ಇಲ್ಲ ನೈಟ್ ಫಂಕ್ಷನಿಗೆ, ಅಷ್ಟು ರಶ್ ಇತ್ತು. ಊಟ ಮಾಡುವಾಗಲಾಗಲಿ ತುಂಬ ರಶ್, ವೆಯ್ಟ್ ಮಾಡಿ ಮತ್ತು ಊಟ ಎಲ್ಲ ಮಾಡಿದ್ದು. ಆದರೆ ಒಂಥರ ಚೆನ್ನಾಗಿತ್ತು ಮದುವೆ ಫಂಕ್ಷನ್, ತುಂಬ ಸ್ವೀಟಾಗಿ ಆಯಿತು. ಇದು ನನ್ನ ಭಾವನ ಕಾರು, ಇದರಲ್ಲಿ ಮದುಮಗಳು ಬಂದದ್ದು. ಸೊ ಇದಿಷ್ಟು ವ್ಲಾಗ್. ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೂ ಹೊಸ ವೀಡಿಯೋದೊಂದಿಗೆ ನಾನು ಬರ್ತೇನೆ. ಅಂಟಿಲ್ ವಾಚ್ ಮೈ ವಿಡಿಯೋ. ಥ್ಯಾಂಕ್ ಯು, ಬಾಯ್.